ಕೊಟ್ಬಿಟ್ಟಿಲ್ಲ ನೀಟಾಗಿ ಮಾಡಿಸ್ಬಿಡ್ತಾರೆ ಸರ್. ನೋಡಿದ 2 ಸ್ಕ್ರೂ ಅದು ಏನಾದ್ರೂ ನಿಮಗೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಬೆಲ್ಟ್ ಕೂಡ ಮಾಡಿಲ್ಲ. ಸಣ್ಣ ಸಣ್ಣ ಇಷ್ಟು ದೊಡ್ಡ ಗಾತ್ರದ ಒಂದು ಸೀಟನ್ನು ಸ್ಲಾಂಪ್ ಹಾಕಿಲ್ಲ. ಗಾಳಿಗೆ ಹಾಕ್ಬೇಕಿದು ಡ್ಯಾಮೇಜ್ ಆಗುತ್ತೆ. ಅದು ಸೀಟಲ್ಲ. ಮಕ್ಕಳು ಕೈ ಹಾಕಿದ್ರೆ ಮಕ್ಕಳು ಏನಾಗ್ಬೋದು? ಕಳಪೆ ಕಾಮಗಾರಿಯಿಂದ ಎಲ್ಲ ಗಾಳಿ ಮಳೆಗೆ ರಾತ್ರಿಗೆ ಜೋರಾಗಿ ಸುರಿದ ಗಾಳಿ ಮಳೆಗೆ ಎಲ್ಲ ಬಿದ್ದೋಗಿದೆ. ಇದು ತುಂಬ ಕಳಪೆ ಕಾಮಗಾರಿಯಾಗಿರುತ್ತದೆ. ಕಾಂಟ್ರಾಕ್ಟ್ಗಳ ಬೇಜವಾಬ್ದಾರಿತನದಿಂದ ಈ ರೀತಿ ಆಗಿದೆ ಎಂದು ಊಹಿಸುತ್ತೇನೆ. ಮುತ್ತಿಗೆ ಶಾಲಾ ಆವರಣದಲ್ಲಿ ಹೊಸ ಬಿಲ್ಡಿಂಗ್ ಆಗಿತ್ತು. ಅದರ ಮೇಲ್ಛಾವಣಿ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಕಾಮಗಾರಿಗೊಂಡಿತ್ತು. ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಅಂದರೆ, ಬರೀ ಒಂದು ಗಾಳಿ, ಜಾಸ್ತಿ ಏನು ಬಂದಿಲ್ಲ, ಬಿರುಗಾಳಿ ಏನು ಬಂದಿಲ್ಲ, ಬರೀ ಒಂದು ಗಾಳಿ ಬಂದಿದ್ದಕ್ಕೆ ಮೇಲ್ಛಾವಣಿ ಕುಸಿದು ಕೆಳಗೆ ಬಿದ್ದಿದೆ. ಅದು ನೈಟ್ ಟೈಮಲ್ಲಿ, ರಾತ್ರಿ ಹೊತ್ತೆಲ್ಲ ಆಗಿದ್ದಕ್ಕೆ ಏನು ಪರವಾಗಿಲ್ಲ ಅನ್ಬೋದು. ಅದೇ ಬೆಳಿಗ್ಗೆ ಹೊತ್ತು 50 ಮಕ್ಕಳು ಈ ಸ್ಕೂಲಲ್ಲಿ ಇದೇ ಜಾಗದಲ್ಲಿ ಪ್ರೇಯರ್ ಕೂಡ ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ಈ ಥರ ಆದರೆ ಇದಕ್ಕೆ ಹೊಣೆ ಯಾರು? ಅದೇ ರೀತಿ ಕಳಪೆ ಕಾಮಗಾರಿಯ ಗುತ್ತಿಗೆದಾರರು ಇದಕ್ಕೆ ಏನು ಜವಾಬ್ದಾರಿ ಕೊಡ್ತಾರೆ ಹೇಳಿ? ಅದೇ ರೀತಿ ಇದಕ್ಕೆ ಇದೇನಾಗಿದೆ ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು, ತನಿಖೆಯನ್ನು ನಡೆಸಬೇಕಂತ ನಾನು ಕೇಳಿಕೊಳ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ KBE ಮುತ್ತಿಗೆ ಈ ಶಾಲೆಯಲ್ಲಿ ನೋಡಿ ಇವತ್ತು ಈ ರೀತಿ ಒಂದು ಮೇಲ್ಛಾವಣಿ ಗಾಳಿಗೆ ಉರುಳಿ ಕೆಳಗೆ ಬೀಳ್ತದೆ. ಅದು ರಾತ್ರಿ ಸಮಯ ಬಿತ್ತು ಅನ್ನೋದು ಒಂದು ದೊಡ್ಡ ಇದು ಸಮಾಧಾನಕರ ವಿಷಯ. ಯಾಕಂತಂದರೆ ಅದೇನಾದ್ರು 60 ಶಾಲೆ ಇದೆ, ಮಕ್ಕಳಿದ್ದಾರೆ. ಈ ಟೈಮಲ್ಲಿ ಏನಾದರೂ ಬಿದ್ದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಒಮ್ಮೆ ಆಲೋಚನೆ ಮಾಡಿ. ಇದೊಂದು ಕೆಲಸನ ಆ ವಸ್ತುಗಳನ್ನು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ, ಆ ರೀತಿಗಳು ಕೊಟ್ಟಿದ್ದಾರೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಇದು ಅಕ್ಷಮ್ಯ ದೊಡ್ಡ ಒಂದು ಇದಿದೆ ಇದರ ಹಿಂದೆ. ಇದು ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಇದರ ಬಗ್ಗೆ ತನಿಖೆ ನಡೆಸಬೇಕು. ಇದು ಕಠಿಣ ಇದರ ಬಗ್ಗೆ ಕ್ರಮ ಆಗಬೇಕು. ಮತ್ತು ತಕ್ಷಣ ಇದರಿಂದ ಏನು ಖರ್ಚು ಮಾಡಿ ಇದನ್ನು ಮಾಡಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಗಟ್ಟಿಮುಟ್ಟಾದ ಇದನ್ನು ಮಾಡಿಕೊಡ್ಬೇಕು. ಇದು ನನ್ನ ಒತ್ತಾಯ. ಈ ಶಾಲೆಯ ಪರವಾಗಿ SDMC ಪರವಾಗಿ ನಾನು SDMCಯ ಮಾಜಿ ಅಧ್ಯಕ್ಷ ಶಂಸುದ್ದೀನ್ ಪುತ್ರರು ಒತ್ತಾಯ ಮಾಡ್ತಾಯಿದ್ದೀನಿ. ಇದು ಶಾಸಕರ ಫಂಡ್ ಅಂತ ಹೇಳ್ತಿದ್ದಾರೆ. ಶಾಸಕರ ಸಿಮೆಂಟ್ ಮಂಜೂರ್ ಅವರೇ ನಿಮ್ಮ ಇದರಿಂದ ಫಂಡ್ನಿಂದ ಇದನ್ನು ಕಟ್ಟಿದ್ದಾರೆ ಅಂತ ನಮ್ಮ ಶಿಕ್ಷಕರು ತಿಳಿಸ್ತಾರೆ. ಸೊ ನೀವು ಕೊಟ್ಟಿರುವಂಥ ಒಂದು ಅನುದಾನವನ್ನು ಈ ರೀತಿ ಒಂದು ಕಳಪೆ ಇದಕ್ಕೆ ಉಪಯೋಗಿಸ್ಕೊಂಡು ಎಂಥ ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಿತ್ತು. ಇದನ್ನು ನೀವು ಗಮನ ತಗೊಂಡು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಕ್ರಮ ತಗೋಬೇಕು. ಮತ್ತು ಈ ರೀತಿ ಒಂದು ಘಟನೆ ನಡೆಯೋದಕ್ಕೆ ಮರುಕಳಿಸದಂತೆ ಜಾಗ್ರತೆ ವಹಿಸಬೇಕು. ಮತ್ತು ಇದನ್ನು ನಾನು ಒತ್ತಾಯಪೂರ್ವಕವಾಗಿ ಮನವಿ ಸಲ್ಲಿಸ್ತಿದ್ದೀನಿ. ನಾನು ಶಂಸುದ್ದೀನ್ ಪುತ್ತು, SDMC ಮಾಜಿ ಅಧ್ಯಕ್ಷ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ KBE ಮುತ್ತಿಗೆ. ಹಾಗೂ ಈ ಅಡುಗೆ ಮನೆಗೂ ಅದೇ ಥರ ಚಾವಣಿ ಮಾಡಿದ್ದು. ಯಾವಾಗ ಬಿದ್ದು ಏನಾಗುತ್ತೆ ಗೊತ್ತಿಲ್ಲ. ನೋಡಿ ಇದೊಂದು ಪಿಲ್ಲರ್ ನೋಡಿ ಈ ರೀತಿ. ಆದರೂ ಇಲ್ಲಿ ನೋಡಿ ಸೋರುವುದು ನೀರು. ಅದರೊಳಗಡೆ ಫುಲ್ಲು ಸೋರ್ತಾ ಇದೆ. ಡೆಮಲಿಸಿಗೆ ಆರ್ಡರ್ ಮಾಡಿದಾರೆ ಅಂತ ಮಾಡಿ